ಆತ್ಮೀಯರೇ, ಇಲ್ಲಿರುವ ಪ್ರಕೃತಿ ದತ್ತವಾಗಿ ಬೆಳೆದಂತ ಈ ಎರಡು ಸೀಬೆ ಹಣ್ಣುಗಳನ್ನು ಗಮನಿಸಿ. ಒಂದು ಸಂಪೂರ್ಣವಾಗಿ ಹಣ್ಣಾಗಿರುವಂತಹ ಸೀಬೆ, ಇನ್ನೊಂದು ಹಣ್ಣಾಗುವುದಕ್ಕಾಗಿ ಕಾಯುತ್ತಿರುವಂತಹ ಕಾಯಿ ಸೀಬೆ. ಎಂಥ ವಿಚಿತ್ರ ನೋಡಿ. ಈ ಎರಡೂ ಹಣ್ಣುಗಳು ಬೆಳೆದಿದ್ದು ಒಂದೇ ಮರ, ಒಂದೇ ಕೊಂಬೆ, ಒಂದೇ ಗೊಂಚಲು. ಆದರೂ ಒಂದು ಇನ್ನೊಂದಕ್ಕಿಂತ ವೇಗವಾಗಿ ಹಣ್ಣಾಗಿದೆ. ಇನ್ನೊಂದು ಹಣ್ಣಾಗುವುದಕ್ಕಾಗಿ ತನ್ನ ಸಮಯವನ್ನು ಕಾಯುತ್ತಿದೆ. ಇದು ನಾವು ಪ್ರಕೃತಿಯಿಂದ ಕಲಿಯಬೇಕಾದಂತಹ ಪಾಠ ನೋಡಿ. ಇನ್ನೊಬ್ಬರು ನಮಗಿಂತ ಮೊದಲು ಯಶಸ್ಸು ಪಡೆಯಬಹುದು, ಆದರೆ ಅವರು ಪಡೆದಂತ ಯಶಸ್ಸು ನಮ್ಮ ಸೋಲಲ್ಲ. ನಮ್ಮ ಸೋಲಿನ ಅರ್ಥ ನಮ್ಮ ಸಮಯ ಇನ್ನೂ ಬಂದಿಲ್ಲ ಎಂದು. ನೆನಪಿಡಿ, ನಮ್ಮ ಸಮಯ ಬಂದೇ ಬರುತ್ತದೆ. ಆದರೆ ಅದಕ್ಕೆ ತಾಳ್ಮೆ, ಪರಿಶ್ರಮ, ಭರವಸೆ ಮತ್ತು ಆತ್ಮವಿಶ್ವಾಸ ಬೇಕು. ಒಂದು ಗೊಂಚಲಲ್ಲಿರುವ ಎಲ್ಲ ಕಾಯಿಗಳು ಒಂದೇ ಸಲ ಹೇಗೆ ಹಣ್ಣಾಗುವುದಿಲ್ಲವೋ ಹಾಗೆ ಯಶಸ್ಸು ಅನ್ನುವುದು ಎಲ್ಲರಿಗೂ ಒಂದೇ ಸಲ ಸಿಗುವುದಿಲ್ಲ. ಸೋಲು ಗೆಲುವಿನ ಮೂಲವಲ್ಲವೇ? ಸಕಾರಾತ್ಮಕ ಯೋಚನೆಗಳು ಮತ್ತು ಧನಾತ್ಮಕ ಚಿಂತನೆಗಳು ನಮ್ಮಲ್ಲಿದ್ದರೆ ಸೋಲು ಗೆಲುವಾಗುತ್ತದೆ. ಪ್ರತಿಫಲ ಸಿಕ್ಕೇ ಸಿಗುತ್ತದೆ. ಆದ್ದರಿಂದ ಗೆಲುವಿಗಾಗಿ ಆತ್ಮವಿಶ್ವಾಸ, ಭರವಸೆ ಮತ್ತು ತಾಳ್ಮೆಯಿಂದ ಕಾಯೋಣ.